ಲಡಾಖ್ ಸೆಟ್ ಟು ಹೋಸ್ಟ್ ಇಂಡಿಯಾಸ್ ಫಸ್ಟ್ ಜಿಯೋಥರ್ಮಲ್ ಪವರ್ ಪ್ಲಾಂಟ್ ಇನ್ ಪುಗಾ ವ್ಯಾಲಿ. ಲಡಾಖ್ ಅಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇಂಡಿಯಾದ ಮೊದಲ ಜಿಯೋಥರ್ಮಲ್ ಪವರ್ ಪ್ಲಾಂಟ್ ಒಂದನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಏನಿದ್ರ ಉದ್ದೇಶ ಅಂತಂದ್ರೆ ಇಲ್ಲಿ ನೋಡ್ಬೋದಾಗಿರುತ್ತೆ, ಜಿಯೋಥರ್ಮಲ್ ಭೂಮಿ ಒಳಗಡೆ ಸಾಕಷ್ಟು ವಿಚಾರಗಳು, ಫಾರ್ ಎಕ್ಸಾಂಪಲ್ ಅಲ್ಲಿರುವಂತಹ ತಿಕ್ಕಾಟ ಒತ್ತಡಗಳಾಗ್ಬೋದು, ಅಥವಾ ಅಲ್ಲಿರುವಂತಹ ಒಂದು ಮಾಗ್ಮಾ ಇನ್ಫ್ಲೂಯೆನ್ಸ್ ಆಗ್ಬೋದು, ಅಥವಾ ಅಲ್ಲಿ ಕೆಲವೊಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಗಳು ಬರ್ತವೆ. ಫಾರ್ ಎಕ್ಸಾಂಪಲ್ ಈ ಒಂದು ಯುರೇನಿಯಂ ಆಗ್ಬೋದು, ಥೋರಿಯಂ ಆಗ್ಬೋದು, ಪೊಟ್ಯಾಷಿಯಂ ಕೂಡ ಆಗ್ಬೋದು. ಸೊ ಇವುಗಳಿಂದ ಏನಾಗುತ್ತೆ ಅಂತಂದ್ರೆ ಭೂಮಿ ಆಳದಲ್ಲಿ ಕೆಲವೊಂದು ಜಾಗಗಳಲ್ಲಿ, ಫಾರ್ ಎಕ್ಸಾಂಪಲ್ ಈಗ ಹಿಮಾಲಯನ್ ಫುಟ್ ಹಿಲ್ಸ್ ಅದೇನೊಂದು ಕನ್ವರ್ಜೆಂಟ್ ಝೋನ್ ಇದೆ. ಸೊ ಅಂತ ಜಾಗಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದಷ್ಟು ಹೀಟ್ ಜನರೇಟ್ ಆಗುತ್ತೆ. ಆ ಹೀಟ್ ಇಂದ ಏನಾಗುತ್ತೆ, ಅಲ್ಲಿ ಮೇಲ್ಗಡೆ ಇರುವಂತಹ ವಾಟರ್ ರಿಸರ್ವ್ ಕೂಡ ಹೀಟ್ ಆಗುತ್ತೆ. ಸೊ ಹಾಗಾಗಿ ಸುಮಾರು ನೋಡ್ಬೋದು 240 ಟೆಂಪರೇಚರ್ ರೀಚ್ ಆಗುತ್ತಂತೆ ವಾಟರ್ ರಿಸರ್ವ್. ಸೊ ಅಲ್ಲಿ ಏನೊಂದು ಸ್ಟೀಮ್ ಜನರೇಟ್ ಆಗುತ್ತೆ, ಆ ಸ್ಟೀಮ್ ಜನರೇಟ್ ಆಗೋದನ್ನ ಯೂಸ್ ಮಾಡಿಕೊಂಡು ಟರ್ಬನ್ ನ ತಿರುಗಿಸಿ ಈ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡುವಂಥದ್ದು. ಸೊ ಈ ಉದ್ದೇಶದಿಂದ ತಂದಿರುವಂಥದ್ದು ಜಿಯೋಥರ್ಮಲ್ ಪವರ್ ಪ್ಲಾಂಟ್. ಮತ್ತೆ ಇಲ್ಲಿ ಒಂದು ಅಬ್ಸರ್ವ್ ಮಾಡಿ, ಇಲ್ಲಿ ಯಾವುದೇ ರೀತಿಯ ನಾವು ಒಂದು ಫಾಸಿಲ್ ಫ್ಯೂಲ್ಸ್ ನ ಯೂಸ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಇದನ್ನ ಕ್ಲೀನ್ ಅಂತ ಕರಿತೀವಿ. ಮತ್ತೆ ಈ ಹೀಟ್ ಎಕ್ಸಾಸ್ಟ್ ಕೂಡ ಆಗಲ್ಲ. ಸೊ ಹಾಗಾಗಿ ಇದು ರಿನ್ಯೂವಬಲ್ ಕೂಡ ಆಗಿದೆ. ಕ್ಲೀನ್ ಮತ್ತೆ ರಿನ್ಯೂವಬಲ್ ವೇನಲ್ಲಿ ಜನರೇಟ್ ಮಾಡ್ತಿರುವಂಥದ್ದು ವೆರಿ ಇಂಪಾರ್ಟೆಂಟ್. ಫಸ್ಟ್ ಜಿಯೋಥರ್ಮಲ್ ಪವರ್ ಪ್ಲಾಂಟ್ ಎಲ್ಲಿ ತರ್ತಾರ ಅಂತದ್ದು ಲಡಾಖ್ ಅಂತ ನೆನ್ಪಿಟ್ಕೋಬೇಕು. ಮತ್ತೆ ಇದನ್ನ ಯಾರು ತರ್ತಾರಂಥದ್ದು, ಇದನ್ನ ತರ್ತಾರಂಥದ್ದು ONGC ಅಥವಾ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್. ಅದ್ರ ಜೊತೆಗೆ ಕೈ ಜೋಡಿಸಿರುವಂಥದ್ದು ಲಡಾಖ್ ಅಟಾನಮಸ್ ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್. ಲಡಾಖ್ ಅಟಾನಮಸ್ ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್. ಅಟ್ಲೀಸ್ಟ್ ಇದು ನೆನಪಿಲ್ಲ ಅಂತಂದ್ರೆ ONGC ಅಂತ ನೆನ್ಪಿಟ್ಕೊಳ್ಳಿ. ಸೊ ಇವರ ಒಂದು ಸಹಾಯದಿಂದ ತರ್ತಿರೋಂಥದ್ದು. ಲೊಕೇಶನ್ ಇಂಪಾರ್ಟೆಂಟ್, ಪುಗಾ ವ್ಯಾಲಿ, ಲಡಾಖ್ನ ಪುಗಾ ವ್ಯಾಲಿ. ಸೊ ಪ್ರಶ್ನೆ ಯಾವ ರೀತಿ ಬರ್ಬೋದು,